ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕ್ಷೇತ್ರದಲ್ಲೇ ಸಾಮಾಜಿಕ ಪಿಡುಗು ಜೀವಂತವಾಗಿರೋದು ಬೆಳಕಿಗೆ ಬಂದಿದೆ. ಯಜಮಾನರ ಮಾತು ಕೇಳದಕ್ಕೆ ಕುಟುಂಬಕ್ಕೆ ಬಹಿಷ್ಕಾರ ಹಾಕಿರುವಂತ ಘಟನೆಯಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹುಟ್ಟೂರು ಹುಂಡಿ ಪಕ್ಕದ ಶ್ರೀನಿವಾಸಪುರದಲ್ಲಿ ಈ ಘಟನೆಯಾಗಿರೋದು. ಸುರೇಶ್ ಕುಟುಂಬಕ್ಕೆ 4 ವರ್ಷಗಳಿಂದ ಬಹಿಷ್ಕಾರ ಹಾಕಿರುವಂತಹ ವಿಚಾರ ಬೆಳಕಿಗೆ ಬಂದಿದೆ. 4 ವರ್ಷಗಳ ಹಿಂದಿನ ಗಲಾಟೆಗೆ ಸಂಬಂಧಪಟ್ಟಂತೆ ಪಂಚಾಯಿತಿ ರಂಗನಾಥಪುರ ಪ್ರಮೋದ್ ಸುರೇಶ್ ನಡುವೆ ಗಲಾಟೆಯಾಗಿತ್ತು. ಪ್ರಮೋದ್ ಕಡೆಯವರಿಂದ ಸುರೇಶ್ ಮನೆ ಮೇಲೆ ದಾಳಿಯನ್ನ ನಡೆಸಲಾಗಿತ್ತು. ನ್ಯಾಯ ಪಂಚಾಯಿತಿ ಮಾಡಿ ಇಬ್ಬರಿಗೂ ಕೂಡ ದಂಡವನ್ನ ಕೂಡ ಹಾಕಲಾಗಿತ್ತು. ಇನ್ನು ಪ್ರಮೋದ್ಗೆ 25,000 ಹಾಗೂ ಸುರೇಶ್ಗೆ 15,000 ದಂಡವನ್ನ ಕೂಡ ವಿಧಿಸಲಾಗಿತ್ತು. ಅನ್ಯಾಯ ಆಗಿರೋ ಕಾರಣಕ್ಕೆ ದಂಡವನ್ನ ಕಟ್ಟಲ್ಲ ಅಂತ ಸುರೇಶ್ ಹೇಳಿದ್ರು. ತಮ್ಮ ಮಾತು ಕೇಳದೇ ಇರೋದಕ್ಕೆ ಕೋಪಗೊಂಡಿದ್ದಂತಹ ಗ್ರಾಮಸ್ಥರು ಪಂಚಾಯಿತಿಯಲ್ಲಿ ಮುಜುಗರ ತಂದು ಸುರೇಶ್ ಮೇಲೆ ಕೋಪವನ್ನ ವ್ಯಕ್ತಪಡಿಸಿದ್ದಾರೆ. ಕಳೆದ 4 ವರ್ಷಗಳಿಂದ ಬಹಿಷ್ಕಾರ ಹಾಕಿರುವಂತ ಘಟನೆ ಆಗಿದೆ. ಇನ್ನು ಕಾಣಿಕೆ ಕಟ್ಟೋವರೆಗೂ ಕೂಡ ತಮ್ಮ ಕುಲಕ್ಕೆ ಸೇರಿಸಲ್ಲ ಅಂತ ಬಹಿಷ್ಕಾರವನ್ನ ಹಾಕಲಾಗಿದೆ. ಬಹಿಷ್ಕಾರಕ್ಕೆ ಸಂಬಂಧಪಟ್ಟಂತೆ ಡಿಸಿ, ಪೊಲೀಸರು, ತಹಶೀಲ್ದಾರ್ಗೆ ಕೂಡ ದೂರನ್ನ ಸಲ್ಲಿಸಲಾಗಿದೆ. ಇನ್ನು ಮುಖ್ಯಮಂತ್ರಿಗಳ ಪುತ್ರ ಯತೀಂದ್ರಗೆ ಹೇಳಿದ್ರು ಕೂಡ ಇನ್ನೂ ಕೂಡ ಪರಿಹಾರ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಬ್ಬ ಆಚರಣೆಗಳ ವಿಚಾರದಲ್ಲೂ ಕೂಡ ಕುಟುಂಬಕ್ಕೆ ಬಹಿಷ್ಕಾರವನ್ನ ಹಾಕಲಾಗಿದೆ. ಸುರೇಶ್ ತಾಯಿ ಮಹದೇವಮ್ಮ ಅವರನ್ನ ಹೊರಗಿಟ್ಟಿದ್ದಾರೆ ಗ್ರಾಮಸ್ಥರು. ಇನ್ನು ಈ ಸಂದರ್ಭದಲ್ಲಿ ಪತಿ ಹಾಗೂ ಮಗ ತೀರ್ಕೊಂಡಂತಹ ಸಂದರ್ಭದಲ್ಲೂ ಕೂಡ ಅವರ ಸಹಾಯಕ್ಕೆ ಬಾರದೆ ಅನ್ಯಾಯವನ್ನ ಮಾಡಲಾಗಿದೆ ಅಂತ ಹೇಳ್ತಿದ್ದಾರೆ. ಇನ್ನು ಕುಟುಂಬದ ಜೊತೆ ಯಾರೇ ಸಂಪರ್ಕ ಮಾಡಿದ್ರು ಕೂಡ ಅವರಿಗೆ 5,000 ದಂಡವನ್ನು ಕೂಡ ವಿಧಿಸಲಾಗ್ತಾ ಇದೆ. ಸೊ ಈ ರೀತಿಯಾಗಿ ಮುಖ್ಯಮಂತ್ರಿಗಳ ತವರಿನಲ್ಲೇ ಈ ರೀತಿಯಾಗಿ ಒಂದು ಕುಟುಂಬಕ್ಕೆ ಬಹಿಷ್ಕಾರ ಹಾಕಿರುವಂತ ಘಟನೆಯಾಗಿದೆ. ಅವ್ರವ್ರೆಲ್ಲ ಸೇರ್ಬೇಕು, ಚೇರ್ಮನ್ ಆಗ್ಬೇಕು. ಇವ್ರ ಅಣ್ಣ ಸತ್ತಾಗ ಏನಾಯ್ತು? ಅವ್ರ ಅಣ್ಣ ಈ ಸೂರ್ಯವ್ರ ಅಣ್ಣ ಸತ್ತಾಗ ಸ್ವತಃ ನಮಗ್ ಗೊತ್ತಿಲ್ಲ. ಅದು ಅದೇನೋ ನೆತ್ತಕ ಸ್ವತ್ತಾಗಿದ್ದಂತ ಇವರೇ ಭಯಪಡ್ತಾರೆ. ಆಚೆ ಬನಾರಿ ಅಲ್ಲ, ಸತ್ತಾಗ ಊರಾಗ ಸೇರ್ನಿಲ್ವಂತಲ್ಲ. ಅದಕ್ಕೆ ಸೇರ್ನಿಲ್ಲ, ನಾವು ಸೇರಿದ್ವಿ. ಎಲ್ಲ ಸೇರು ಒಪ್ಪನೆ ಮಾಡಿರೋದು. ಹಾಲ್ ತುಪ್ಪಕ್ ಬರ್ನಿಲ್ವಂತಲ್ಲ. ಓ ಎಲ್ಕ ಬಂದ ಸುಮ್ ಕೂತ್ಕರಿ ಸ್ವಾಮಿ. ಅವ್ರು ಹೇಳ್ತಾರ ಈಗ ಅದನ್ನೇ. ಅಯ್ಯ ಹೇಳ್ಬಿಡಪ್ಪ ಬೇಕಾದಾಗೆ. ದೇವ್ರು ಬರ್ನಿಲ್ವಂತಲ್ಲ. ಯಾಕೆ ದೇವ್ರು ಇವ್ರ ಮನೆದಾಗೆ ಏನ ಕೇಳಿ ನೋಡಿ, ಯಜಮಾನ್ಗಳ ಕೇಳು. ಅವಾಗೆಲ್ಲ ಸೇರಿ ಸುರೇಶ್ ಕುಟುಂಬಕ್ಕೆ 4 ವರ್ಷಗಳಿಂದ ಬಹಿಷ್ಕಾರ ಹಾಕಿರುವಂತಹ ವಿಚಾರ ಬೆಳಕಿಗೆ ಬಂದಿದೆ. 4 ವರ್ಷಗಳ ಹಿಂದಿನ ಗಲಾಟೆಗೆ ಸಂಬಂಧಪಟ್ಟಂತೆ ಪಂಚಾಯಿತಿ ರಂಗನಾಥಪುರ ಪ್ರಮೋದ್ ಸುರೇಶ್ ನಡುವೆ ಗಲಾಟೆಯಾಗಿತ್ತು. ಪ್ರಮೋದ್ ಕಡೆಯವರಿಂದ ಸುರೇಶ್ ಮನೆ ಮೇಲೆ ದಾಳಿಯನ್ನ ನಡೆಸಲಾಗಿತ್ತು. ನ್ಯಾಯ ಪಂಚಾಯಿತಿ ಮಾಡಿ ಇಬ್ಬರಿಗೂ ಕೂಡ ದಂಡವನ್ನ ಕೂಡ ಹಾಕಲಾಗಿತ್ತು. ಇನ್ನು ಪ್ರಮೋದ್ಗೆ 25,000 ಹಾಗೂ ಸುರೇಶ್ಗೆ 15,000 ದಂಡವನ್ನ ಕೂಡ ವಿಧಿಸಲಾಗಿತ್ತು. ಅನ್ಯಾಯ ಆಗಿರೋ ಕಾರಣಕ್ಕೆ ದಂಡವನ್ನ ಕಟ್ಟಲ್ಲ ಅಂತ ಸುರೇಶ್ ಹೇಳಿದ್ರು. ತಮ್ಮ ಮಾತು ಕೇಳದೇ ಇರೋದಕ್ಕೆ ಕೋಪಗೊಂಡಿದ್ದಂತಹ ಗ್ರಾಮಸ್ಥರು ಪಂಚಾಯಿತಿಯಲ್ಲಿ ಮುಜುಗರ ತಂದು ಸುರೇಶ್ ಮೇಲೆ ಕೋಪವನ್ನ ವ್ಯಕ್ತಪಡಿಸಿದ್ದಾರೆ. ಕಳೆದ 4 ವರ್ಷಗಳಿಂದ ಬಹಿಷ್ಕಾರ ಹಾಕಿರುವಂತ ಘಟನೆ ಆಗಿದೆ. ಇನ್ನು ಕಾಣಿಕೆ ಕಟ್ಟೋವರೆಗೂ ಕೂಡ ತಮ್ಮ ಕುಲಕ್ಕೆ ಸೇರಿಸಲ್ಲ ಅಂತ ಬಹಿಷ್ಕಾರವನ್ನ ಹಾಕಲಾಗಿದೆ. ಬಹಿಷ್ಕಾರಕ್ಕೆ ಸಂಬಂಧಪಟ್ಟಂತೆ ಡಿಸಿ, ಪೊಲೀಸರು, ತಹಶೀಲ್ದಾರ್ಗೆ ಕೂಡ ದೂರನ್ನ ಸಲ್ಲಿಸಲಾಗಿದೆ. ಇನ್ನು ಮುಖ್ಯಮಂತ್ರಿಗಳ ಪುತ್ರ ಯತೀಂದ್ರಗೆ ಹೇಳಿದ್ರು ಕೂಡ ಇನ್ನೂ ಕೂಡ ಪರಿಹಾರ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಬ್ಬ ಆಚರಣೆಗಳ ವಿಚಾರದಲ್ಲೂ ಕೂಡ ಕುಟುಂಬಕ್ಕೆ ಬಹಿಷ್ಕಾರವನ್ನ ಹಾಕಲಾಗಿದೆ. ಸುರೇಶ್ ತಾಯಿ ಮಹದೇವಮ್ಮ ಅವರನ್ನ ಹೊರಗಿಟ್ಟಿದ್ದಾರೆ ಗ್ರಾಮಸ್ಥರು. ಇನ್ನು ಈ ಸಂದರ್ಭದಲ್ಲಿ ಪತಿ ಹಾಗೂ ಮಗ ತೀರ್ಕೊಂಡಂತಹ ಸಂದರ್ಭದಲ್ಲೂ ಕೂಡ ಅವರ ಸಹಾಯಕ್ಕೆ ಬಾರದೆ ಅನ್ಯಾಯವನ್ನ ಮಾಡಲಾಗಿದೆ ಅಂತ ಹೇಳ್ತಿದ್ದಾರೆ. ಇನ್ನು ಕುಟುಂಬದ ಜೊತೆ ಯಾರೇ ಸಂಪರ್ಕ ಮಾಡಿದ್ರು ಕೂಡ ಅವರಿಗೆ 5,000 ದಂಡವನ್ನು ಕೂಡ ವಿಧಿಸಲಾಗ್ತಾ ಇದೆ. ಸೊ ಈ ರೀತಿಯಾಗಿ ಮುಖ್ಯಮಂತ್ರಿಗಳ ತವರಿನಲ್ಲೇ ಈ ರೀತಿಯಾಗಿ ಒಂದು ಕುಟುಂಬಕ್ಕೆ ಬಹಿಷ್ಕಾರ ಹಾಕಿರುವಂತ ಘಟನೆಯಾಗಿದೆ. ಅವ್ರವ್ರೆಲ್ಲ ಸೇರ್ಬೇಕು, ಚೇರ್ಮನ್ ಆಗ್ಬೇಕು. ಇವ್ರ ಅಣ್ಣ ಸತ್ತಾಗ ಏನಾಯ್ತು? ಅವ್ರ ಅಣ್ಣ ಈ ಸೂರ್ಯವ್ರ ಅಣ್ಣ ಸತ್ತಾಗ ಸ್ವತಃ ನಮಗ್ ಗೊತ್ತಿಲ್ಲ. ಅದು ಅದೇನೋ ನೆತ್ತಕ ಸ್ವತ್ತಾಗಿದ್ದಂತ ಇವರೇ ಭಯಪಡ್ತಾರೆ. ಆಚೆ ಬನಾರಿ ಅಲ್ಲ, ಸತ್ತಾಗ ಊರಾಗ ಸೇರ್ನಿಲ್ವಂತಲ್ಲ. ಅದಕ್ಕೆ ಸೇರ್ನಿಲ್ಲ, ನಾವು ಸೇರಿದ್ವಿ. ಎಲ್ಲ ಸೇರು ಒಪ್ಪನೆ ಮಾಡಿರೋದು. ಹಾಲ್ ತುಪ್ಪಕ್ ಬರ್ನಿಲ್ವಂತಲ್ಲ. ಓ ಎಲ್ಕ ಬಂದ ಸುಮ್ ಕೂತ್ಕರಿ ಸ್ವಾಮಿ. ಅವ್ರು ಹೇಳ್ತಾರ ಈಗ ಅದನ್ನೇ. ಅಯ್ಯ ಹೇಳ್ಬಿಡಪ್ಪ ಬೇಕಾದಾಗೆ. ದೇವ್ರು ಬರ್ನಿಲ್ವಂತಲ್ಲ. ಯಾಕೆ ದೇವ್ರು ಇವ್ರ ಮನೆದಾಗೆ ಏನ ಕೇಳಿ ನೋಡಿ, ಯಜಮಾನ್ಗಳ ಕೇಳು. ಅವಾಗೆಲ್ಲ ಸೇರಿ
ಸುರೇಶ್ ಕುಟುಂಬಕ್ಕೆ 4 ವರ್ಷಗಳಿಂದ ಬಹಿಷ್ಕಾರ ಹಾಕಿರುವಂತಹ ವಿಚಾರ ಬೆಳಕಿಗೆ ಬಂದಿದೆ. 4 ವರ್ಷಗಳ ಹಿಂದಿನ ಗಲಾಟೆಗೆ ಸಂಬಂಧಪಟ್ಟಂತೆ ಪಂಚಾಯಿತಿ ರಂಗನಾಥಪುರ ಪ್ರಮೋದ್ ಸುರೇಶ್ ನಡುವೆ ಗಲಾಟೆಯಾಗಿತ್ತು. ಪ್ರಮೋದ್ ಕಡೆಯವರಿಂದ ಸುರೇಶ್ ಮನೆ ಮೇಲೆ ದಾಳಿಯನ್ನ ನಡೆಸಲಾಗಿತ್ತು. ನ್ಯಾಯ ಪಂಚಾಯಿತಿ ಮಾಡಿ ಇಬ್ಬರಿಗೂ ಕೂಡ ದಂಡವನ್ನು ಕೂಡ ಹಾಕಲಾಗಿತ್ತು. ಇನ್ನು ಪ್ರಮೋದ್ಗೆ 25,000 ಹಾಗೂ ಸುರೇಶ್ಗೆ 15,000 ದಂಡವನ್ನು ಕೂಡ ವಿಧಿಸಲಾಗಿತ್ತು. ಅನ್ಯಾಯ ಆಗಿರೋ ಕಾರಣಕ್ಕೆ ದಂಡವನ್ನ ಕಟ್ಟಲ್ಲ ಅಂತ ಸುರೇಶ್ ಹೇಳಿದ್ರು. ತಮ್ಮ ಮಾತು ಕೇಳದೇ ಇರೋದಕ್ಕೆ ಕೋಪಗೊಂಡಿದ್ದಂತಹ ಗ್ರಾಮಸ್ಥರು ಪಂಚಾಯಿತಿಯಲ್ಲಿ ಮುಜುಗರ ತಂದು ಸುರೇಶ್ ಮೇಲೆ ಕೋಪವನ್ನ ವ್ಯಕ್ತಪಡಿಸಿದ್ದಾರೆ. ಕಳೆದ 4 ವರ್ಷಗಳಿಂದ ಬಹಿಷ್ಕಾರ ಹಾಕಿರುವಂತಹ ಘಟನೆ ಆಗಿದೆ. ಇನ್ನು ಕಾಣಿಕೆ ಕಟ್ಟೋವರೆಗೂ ಕೂಡ ತಮ್ಮ ಕುಲಕ್ಕೆ ಸೇರಿಸಲ್ಲ ಅಂತ ಬಹಿಷ್ಕಾರವನ್ನ ಹಾಕಲಾಗಿದೆ. ಬಹಿಷ್ಕಾರಕ್ಕೆ ಸಂಬಂಧಪಟ್ಟಂತೆ ಡಿಸಿ, ಪೊಲೀಸರು, ತಹಶೀಲ್ದಾರ್ಗೆ ಕೂಡ ದೂರನ್ನ ಸಲ್ಲಿಸಲಾಗಿದೆ. ಇನ್ನು ಮುಖ್ಯಮಂತ್ರಿಗಳ ಪುತ್ರ ಯತೀಂದ್ರಗೆ ಹೇಳಿದ್ರು ಕೂಡ ಇನ್ನೂ ಕೂಡ ಪರಿಹಾರ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಬ್ಬ ಆಚರಣೆಗಳ ವಿಚಾರದಲ್ಲೂ ಕೂಡ ಕುಟುಂಬಕ್ಕೆ ಬಹಿಷ್ಕಾರವನ್ನ ಹಾಕಲಾಗಿದೆ. ಸುರೇಶ್ ತಾಯಿ ಮಹದೇವಮ್ಮ ಅವರನ್ನ ಹೊರಗಿಟ್ಟಿದ್ದಾರೆ ಗ್ರಾಮಸ್ಥರು. ಇನ್ನು ಈ ಸಂದರ್ಭದಲ್ಲಿ ಪತಿ ಹಾಗೂ ಮಗ ತೀರ್ಕೊಂಡಂತಹ ಸಂದರ್ಭದಲ್ಲೂ ಕೂಡ ಅವರ ಸಹಾಯಕ್ಕೆ ಬಾರದೆ ಅನ್ಯಾಯವನ್ನ ಮಾಡಲಾಗಿದೆ ಅಂತ ಹೇಳ್ತಿದ್ದಾರೆ. ಇನ್ನು ಕುಟುಂಬದ ಜೊತೆ ಯಾರೇ ಸಂಪರ್ಕ ಮಾಡಿದ್ರು ಕೂಡ ಅವರಿಗೆ 5,000 ದಂಡವನ್ನು ಕೂಡ ವಿಧಿಸಲಾಗ್ತಾ ಇದೆ. ಸೊ ಈ ರೀತಿಯಾಗಿ ಮುಖ್ಯಮಂತ್ರಿಗಳ ತವರಿನಲ್ಲೇ ಈ ರೀತಿಯಾಗಿ ಒಂದು ಕುಟುಂಬಕ್ಕೆ ಬಹಿಷ್ಕಾರ ಹಾಕಿರುವಂತಹ ಘಟನೆಯಾಗಿದೆ. ಬಿಟ್ಬಿಟ್ಟು ಕೂತಾರ, ಅವ್ರವ್ರು ಏನೋ ಸೇರ್ಬೇಕು, ಚೇರ್ಮನ್ ಆಗ್ಬೇಕು. ಇವ್ರ ಅನ್ಸತ್ತಾಗ ಏನಾಯ್ತು? ಅವ್ರ ಅಣ್ಣ ಈ ಸೂರ್ಯರ ಅಣ್ಣ ಸ್ವತಃ ನಮಗ್ ಗೊತ್ತಿಲ್ಲ. ಅದು ಅದೇನೋ ನೇತಕ ಸ್ವತ್ತಾಗಿದ್ದ ಅಂತ ಇವರೇ ಭಯಪಡ್ತಾರೆ. ಆಚಮನಾಗಿ ಅಲ್ಲ, ಸತ್ತಾಗ ಊರಾಗ ಸೇರ್ನಿಲ್ವಂತಲ್ಲ? ಅದಾಗ ಸೇರ್ನಿಲ್ಲ, ನಾವು ಸೇರಿದ್ವಿ, ಎಲ್ಲ ಸೇರಿ ಒಪ್ಪನೆ ಮಾಡಿರೋದು. ಹಾಲ್ ತುಪ್ಪಕ್ ಬರ್ನಿಲ್ವಂತಲ್ಲ? ಓ ಎಲ್ಕ ಬಂದ ಸುಮ್ ಕೂತ್ಕರಿ ಸ್ವಾಮಿ. ಹೇಳ್ತಾರ ಈಗ ಅದನ್ನೇ. ಅಯ್ಯ ಹೇಳ್ಬಿಡಪ್ಪ ಬೇಕಾದಾಗಿ. ದೇವ್ರು ಬರ್ನಿಲ್ವಂತಲ್ಲ? ಯಾಕೆ ದೇವ್ರು ಇವ್ರ ಮನೆದಾಗೆ ಏನ ಕೇಳಿ ನೋಡಿ, ಯಜಮಾನ್ಗಳ ಕೇಳಿ. ಅವಾಗೆಲ್ಲ ಸೇರಿ ಸುರೇಶ್ ಕುಟುಂಬಕ್ಕೆ 4 ವರ್ಷಗಳಿಂದ ಬಹಿಷ್ಕಾರ ಹಾಕಿರುವಂತಹ ವಿಚಾರ ಬೆಳಕಿಗೆ ಬಂದಿದೆ. 4 ವರ್ಷಗಳ ಹಿಂದಿನ ಗಲಾಟೆಗೆ ಸಂಬಂಧಪಟ್ಟಂತೆ ಪಂಚಾಯಿತಿ ರಂಗನಾಥಪುರ ಪ್ರಮೋದ್ ಸುರೇಶ್ ನಡುವೆ ಗಲಾಟೆಯಾಗಿತ್ತು. ಪ್ರಮೋದ್ ಕಡೆಯವರಿಂದ ಸುರೇಶ್ ಮನೆ ಮೇಲೆ ದಾಳಿಯನ್ನ ನಡೆಸಲಾಗಿತ್ತು. ನ್ಯಾಯ ಪಂಚಾಯಿತಿ ಮಾಡಿ ಇಬ್ಬರಿಗೂ ಕೂಡ ದಂಡವನ್ನು ಕೂಡ ಹಾಕಲಾಗಿತ್ತು. ಇನ್ನು ಪ್ರಮೋದ್ಗೆ 25,000 ಹಾಗೂ ಸುರೇಶ್ಗೆ 15,000 ದಂಡವನ್ನು ಕೂಡ ವಿಧಿಸಲಾಗಿತ್ತು. ಅನ್ಯಾಯ ಆಗಿರೋ ಕಾರಣಕ್ಕೆ ದಂಡವನ್ನ ಕಟ್ಟಲ್ಲ ಅಂತ ಸುರೇಶ್ ಹೇಳಿದ್ರು. ತಮ್ಮ ಮಾತು ಕೇಳದೇ ಇರೋದಕ್ಕೆ ಕೋಪಗೊಂಡಿದ್ದಂತಹ ಗ್ರಾಮಸ್ಥರು ಪಂಚಾಯಿತಿಯಲ್ಲಿ ಮುಜುಗರ ತಂದು ಸುರೇಶ್ ಮೇಲೆ ಕೋಪವನ್ನ ವ್ಯಕ್ತಪಡಿಸಿದ್ದಾರೆ. ಕಳೆದ 4 ವರ್ಷಗಳಿಂದ ಬಹಿಷ್ಕಾರ ಹಾಕಿರುವಂತಹ ಘಟನೆ ಆಗಿದೆ. ಇನ್ನು ಕಾಣಿಕೆ ಕಟ್ಟೋವರೆಗೂ ಕೂಡ ತಮ್ಮ ಕುಲಕ್ಕೆ ಸೇರಿಸಲ್ಲ ಅಂತ ಬಹಿಷ್ಕಾರವನ್ನ ಹಾಕಲಾಗಿದೆ. ಬಹಿಷ್ಕಾರಕ್ಕೆ ಸಂಬಂಧಪಟ್ಟಂತೆ ಡಿಸಿ, ಪೊಲೀಸರು, ತಹಶೀಲ್ದಾರ್ಗೆ ಕೂಡ ದೂರನ್ನ ಸಲ್ಲಿಸಲಾಗಿದೆ. ಇನ್ನು ಮುಖ್ಯಮಂತ್ರಿಗಳ ಪುತ್ರ ಯತೀಂದ್ರಗೆ ಹೇಳಿದ್ರು ಕೂಡ ಇನ್ನೂ ಕೂಡ ಪರಿಹಾರ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಬ್ಬ ಆಚರಣೆಗಳ ವಿಚಾರದಲ್ಲೂ ಕೂಡ ಕುಟುಂಬಕ್ಕೆ ಬಹಿಷ್ಕಾರವನ್ನ ಹಾಕಲಾಗಿದೆ. ಸುರೇಶ್ ತಾಯಿ ಮಹದೇವಮ್ಮ ಅವರನ್ನ ಹೊರಗಿಟ್ಟಿದ್ದಾರೆ ಗ್ರಾಮಸ್ಥರು. ಇನ್ನು ಈ ಸಂದರ್ಭದಲ್ಲಿ ಪತಿ ಹಾಗೂ ಮಗ ತೀರ್ಕೊಂಡಂತಹ ಸಂದರ್ಭದಲ್ಲೂ ಕೂಡ ಅವರ ಸಹಾಯಕ್ಕೆ ಬಾರದೆ ಅನ್ಯಾಯವನ್ನ ಮಾಡಲಾಗಿದೆ ಅಂತ ಹೇಳ್ತಿದ್ದಾರೆ. ಇನ್ನು ಕುಟುಂಬದ ಜೊತೆ ಯಾರೇ ಸಂಪರ್ಕ ಮಾಡಿದ್ರು ಕೂಡ ಅವರಿಗೆ 5,000 ದಂಡವನ್ನು ಕೂಡ ವಿಧಿಸಲಾಗ್ತಾ ಇದೆ. ಸೊ ಈ ರೀತಿಯಾಗಿ ಮುಖ್ಯಮಂತ್ರಿಗಳ ತವರಿನಲ್ಲೇ ಈ ರೀತಿಯಾಗಿ ಒಂದು ಕುಟುಂಬಕ್ಕೆ ಬಹಿಷ್ಕಾರ ಹಾಕಿರುವಂತಹ ಘಟನೆಯಾಗಿದೆ. ಬಿಟ್ಬಿಟ್ಟು ಕೂತಾರ, ಅವ್ರವ್ರು ಏನೋ ಸೇರ್ಬೇಕು, ಚೇರ್ಮನ್ ಆಗ್ಬೇಕು. ಇವ್ರ ಅನ್ಸತ್ತಾಗ ಏನಾಯ್ತು? ಅವ್ರ ಅಣ್ಣ ಈ ಸೂರ್ಯರ ಅಣ್ಣ ಸ್ವತಃ ನಮಗ್ ಗೊತ್ತಿಲ್ಲ. ಅದು ಅದೇನೋ ನೇತಕ ಸ್ವತ್ತಾಗಿದ್ದ ಅಂತ ಇವರೇ ಭಯಪಡ್ತಾರೆ. ಆಚಮನಾಗಿ ಅಲ್ಲ, ಸತ್ತಾಗ ಊರಾಗ ಸೇರ್ನಿಲ್ವಂತಲ್ಲ? ಅದಾಗ ಸೇರ್ನಿಲ್ಲ, ನಾವು ಸೇರಿದ್ವಿ, ಎಲ್ಲ ಸೇರಿ ಒಪ್ಪನೆ ಮಾಡಿರೋದು. ಹಾಲ್ ತುಪ್ಪಕ್ ಬರ್ನಿಲ್ವಂತಲ್ಲ? ಓ ಎಲ್ಕ ಬಂದ ಸುಮ್ ಕೂತ್ಕರಿ ಸ್ವಾಮಿ. ಹೇಳ್ತಾರ ಈಗ ಅದನ್ನೇ. ಅಯ್ಯ ಹೇಳ್ಬಿಡಪ್ಪ ಬೇಕಾದಾಗಿ. ದೇವ್ರು ಬರ್ನಿಲ್ವಂತಲ್ಲ? ಯಾಕೆ ದೇವ್ರು ಇವ್ರ ಮನೆದಾಗೆ ಏನ ಕೇಳಿ ನೋಡಿ, ಯಜಮಾನ್ಗಳ ಕೇಳಿ. ಅವಾಗೆಲ್ಲ ಸೇರಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.